ಶ್ರೀಮಾತ್ರೇ ನಮ ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಗುರು ರಾಶಿ ಪರಿವರ್ತನೆಯಿಂದ 2026 ಜೂನ್ 2ನೇ ತಾರೀಕು ರಾಶಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದರಿಂದ ಆಗುವ ಪ್ರಭಾವಗಳನ್ನ, ಘಟನೆಗಳು ಏನು ನಡೀಬೋದು, ಮಿಥುನ ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳನ್ನ ಹೊತ್ತು ತಂದಿದೆ ಈ ರಾಶಿ ಬದಲಾವಣೆ ಅನ್ನೋದು. ಯಾಕೆಂದರೆ ಮುನಿದ್ರು ಗುರು ಕಾಯುವವನಿಗೆ ಗುರುವಿನ ಒಂದು ರಾಶಿ ಬದಲಾವಣೆ ನಮಗೆ ಅತಿ ಹೆಚ್ಚಿನ ಒಂದು ಜೀವನದಲ್ಲಿ ಪ್ರಭಾವಗಳನ್ನ ಬೀರುತ್ತೆ. ಹಾಗಾಗಿ ಜೂನ್ 2ನೇ ತಾರೀಕು ಗುರುವು ತನ್ನ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುವಂಥ ಮನೆಗೆ, ಕಟಕ ರಾಶಿಗೆ ಗುರು ಹೋಗ್ತಾ ಇರೋದ್ರಿಂದ ಎಲ್ಲ ಬ್ರಹ್ಮಾಂಡದ ಎಲ್ಲ ಒಂದು ರಾಶಿಯವರು ಇರ್ಬೋದು, ಜನ ಇರ್ಬೋದು, ಪ್ರಾಣಿ ಪ್ರಕೃತಿ ಮೇಲೆ ತುಂಬ ಹೆಚ್ಚಿನ ಬದಲಾವಣೆ ಅನ್ನೋದು ಖಂಡಿತ ಆಗುತ್ತೆ. ಸೊ ಮಿಥುನ ರಾಶಿಯವರಿಗೆ ಏನೆಲ್ಲ ಫಲಗಳನ್ನ ಕೊಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಗುರುವು ನಿಮಗೆ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಉಚ್ಚ ಸ್ಥಾನದಲ್ಲಿ. ಮಿಥುನ ರಾಶಿಯವರಿಗೆ ಒಂಥರ ಈ ವರ್ಷ ಆರ್ಥಿಕವಾಗಿ ಒಂದು ಯಶಸ್ಸು ಪಡೆಯುವಂಥ ವರ್ಷ ಅಂತಲೇ ಹೇಳ್ಬೋದು. ಧನ ವೃದ್ಧಿ, ಕುಟುಂಬ ವೃದ್ಧಿ, ಸ್ಥಾನಮಾನಗಳಲ್ಲಿ ವೃದ್ಧಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಹಣದ ಅರಿವು ಅನ್ನೋದು ನಿಮಗೆ ಹಲವು ಮೂಲಗಳಿಂದ ಬರುತ್ತೆ. ಪತ್ನಿಯಿಂದ ಧನಲಾಭ ಇದೆ, ಮಕ್ಕಳಿಂದ ಧನಲಾಭ ಇದೆ, ಹಾಗೆ ಕಾರ್ಯಕ್ಷೇತ್ರಗಳಿಂದ ಧನಲಾಭ ಇದೆ. ಹಾಗೆ ಯಾರು ಧಾರ್ಮಿಕ ಕ್ಷೇತ್ರ, ಹಣಕಾಸು ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಹಾಗೆ ಟೀಚಿಂಗ್ ಲೈನ್ ಯಾರಿದ್ದೀರಾ, ಇವರಿಗೆಲ್ಲ ಅತಿ ಹೆಚ್ಚಿನ ಒಂದು ಅವಕಾಶಗಳು ಸಿಗುತ್ತೆ. ಹಾಗೆ ಧನಲಾಭ ಅನ್ನೋದು ಆಗ್ತಾ ಬರುತ್ತೆ. ಸೊ ಕುಟುಂಬದಲ್ಲಿ ವೃದ್ಧಿ ಅಂದರೆ ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ಸದಸ್ಯರ ಆಗಮನ ಆಗುತ್ತೆ, ನಿಮ್ಮ ಕುಟುಂಬ ವೃದ್ಧಿ ಆಗುತ್ತೆ. ವಿವಾಹ ಆಗುವ ಸಾಧ್ಯತೆ ಮಿಥುನ ರಾಶಿಯವರಿಗೆ ಜಾಸ್ತಿನೇ ಇದೆ. ಯಾಕೆಂದರೆ ಚತುರ್ಥಾಧಿಪತಿ ಹಾಗೆ ಸಪ್ತಮಾಧಿಪತಿ ಹಾಗೆ ದಶಮಾಧಿಪತಿ ಆಗಿರುವಂಥ ಗುರುವು ನಿಮಗೆ ಧನಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ವಿವಾಹ ಆಗುವ ಸಾಧ್ಯತೆ ಖಂಡಿತ ಇದೆ. ಜೂನ್ ನಂತರ ಮಿಥುನ ರಾಶಿಯವರು ಪ್ರಯತ್ನ ಮಾಡಿ ನಿಮಗೆ ವಿವಾಹ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸ್ಥಾನ ಮಾನ ಗೌರವ ಅನ್ನೋದು ವೃದ್ಧಿ ಆಗುತ್ತೆ, ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ. ಹಾಗೆ ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ. ನಿಮ್ಮ ಒಂದು ಗುರುತಿಸಿ ನಿಮಗೊಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡುವಂಥ ಯೋಗ ಈ ವರ್ಷ ಕಂಡು ಬರ್ತಾ ಇದೆ. ಹಾಗೆ ನವಂಬರು, ಡಿಸೆಂಬರು, ಜನವರಿ ಈ 3 ತಿಂಗಳು ಗುರುವು ನಿಮಗೆ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಈ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಈಗ ಅಪ್ಗ್ರೇಡ್ ಆಗಬೇಕಾಗತ್ತೆ. ನಿಮ್ಮ ಒಂದು ಉದ್ಯೋಗದ ಸ್ಥಾನದಲ್ಲಿರ್ಬೋದು, ನಿಮ್ಮ ಓದ್ತಾ ಇದ್ರೆ ಇರ್ಬೋದು, ನೀವು ಅಪ್ಡೇಟ್ ಆಗಬೇಕಾಗತ್ತೆ, ಅಪ್ಗ್ರೇಡ್ ಆಗಬೇಕಾಗತ್ತೆ. ಹೊಸ ಹೊಸ ಸ್ಕಿಲ್ಗಳನ್ನ, ಕೋರ್ಸ್ಗಳನ್ನ ನೀವು ಕಲ್ತ್ಕೊಳ್ಳೋದ್ರಿಂದ ಇನ್ನು ಮುಂದಿನ ಒಂದು ನಿಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಪಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗೆ ಕಿರಿಯ ಸಹೋದರರ ಸಹಕಾರ ಸಿಗುತ್ತೆ. ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾರು ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಅಥವಾ ಈ ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಆನ್ಲೈನ್ ಮೀಡಿಯಾದವರಿಗೆ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಅತಿ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಹಾಗೆ ಒಂದು ಆ ಟೈಮಲ್ಲಿ ನೀವು ಪ್ರಸಿದ್ಧಿಗೆ ಬರುವಂಥದ್ದು, ಜಗತ್ತಿಗೆ ಗೊತ್ತಾಗುವಂಥದ್ದು ಮಿಥುನ ರಾಶಿಯವರಿಗೆ ಆಗುತ್ತೆ. ಹಾಗೆ ಗುರು ಸಪ್ತಮ ಅಧಿಪತಿ ಹಾಗೆ ದಶಮಾಧಿಪತಿ ಆಗಿದ್ದಾರೆ. ಸೊ ನೀವು ಯಾರು ಒಂದು ಹೊಸ ವ್ಯಾಪಾರ ಮಾಡಬೇಕು ಅಂತ ಇದ್ದೀರಾ, ಈಗ ಪ್ರಾರಂಭ ಮಾಡ್ಬೋದು. ಯಾಕೆಂದ್ರೆ ಧನವೃದ್ಧಿ ವ್ಯಾಪಾರದ ಮುಖಾಂತರನೂ ಆಗುತ್ತೆ, ಹಾಗೆ ಉದ್ಯೋಗದ ಮುಖಾಂತರನೂ ನಿಮಗೆ ಆ ಯೋಗ ಕೂಡ ಬರ್ತಾ ಇದೆ. ಹಾಗೆ ಹೊಸ ವ್ಯಾಪಾರ ಯಾರು ಮಾಡಬೇಕು ಅಂತ ಇದ್ರೆ ಮಿಥುನ ರಾಶಿಯವರು ಖಂಡಿತ ಮಾಡ್ಬೋದು. ಅದರಲ್ಲೂ ಗುರುವು ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಸೊ ಚಂದ್ರನ ಮನೆಗೆ ಬರ್ತಾ ಇರೋದ್ರಿಂದ ಆಹಾರ ಕ್ಷೇತ್ರದಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿ ಏನಾದರೂ ಮಾಡಬೇಕು ಅಂತ ಇದ್ರೆ ಖಂಡಿತ ಮಿಥುನ ರಾಶಿಯವರು ಮಾಡಿ. ಈ ವರ್ಷ ಒಳ್ಳೆಯ ಧನಲಾಭ ಅನ್ನೋದು ಖಂಡಿತ ಆಗುತ್ತೆ. ಯಾಕೆಂದರೆ ಗುರು ಚಂದ್ರನ ಮನೆಗೆ ಬರ್ತಾ ಇದ್ದಾರೆ. ಈ ಆಹಾರ, ನೀರು, ಕುಡಿಯೋ ಜ್ಯೂಸ್ ಈ ಥರದ್ದೆಲ್ಲ ಮಾಡೋದ್ರಿಂದ ಹೆಚ್ಚಿನ ಲಾಭ ಮುಂದಿನ ವರ್ಷ ಅನ್ನೋದು ಸಿಗುತ್ತೆ. ಸೊ ಆದಷ್ಟು ಇನ್ವೆಸ್ಟ್ಮೆಂಟ್ ಯಾವುದೇ ಇದೆ ಅವು ಖಂಡಿತ ಸ್ಟಾಪ್ ಮಾಡ್ಕೊಳ್ಳಿ. ಕಾಲಪುರುಷ ಕುಂಡಲಿಯಲ್ಲಿ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಸರ್ಕಲ್ ಕಂಪ್ಲೀಟ್ ಆಗೋ ಸಮಯದಲ್ಲಿದೆ. ಸೊ ಎಲ್ಲವೂ ರಿಸೆಟ್ ಆಗೋ ಸಮಯದಲ್ಲಿದೆ. ಈ ಸಮಯದಲ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದರೂ ನಿಮಗೆ ಅತಿ ಹೆಚ್ಚಿನ ಲಾಭ ಬರೋದಿಲ್ಲ. ಹಾಗೆ ಹೊಸ ಇನ್ವೆಸ್ಟ್ಮೆಂಟ್ ಬೇಡ, ಅನವಶ್ಯಕ ಖರ್ಚುಗಳು ಬೇಡ, ಆದಷ್ಟು ಸೇಫ್ ಇಟ್ಕೊಳ್ಳಿ. 2027 ಜೂನ್ವರೆಗೂ ಶನಿ ಮೇಷರಾಶಿ ಬಂದು ಹೊಸ ಸರ್ಕಲ್ ಸ್ಟಾರ್ಟ್ ಆಗೋವರೆಗೂ ಯಾವುದೇ ರೀತಿ ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ. ಏನೇ ಮಾಡಿದ್ರು ಈ ಹೇಳಿದ್ನಲ್ಲ, ಆಹಾರದ ಬಗ್ಗೆ ನೀವು ಮಾಡಿದರೆ ಖಂಡಿತ ಒಳ್ಳೆ ಲಾಭ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಒಂದು ಎಚ್ಚರಿಕೆ ಏನಂತ ಹೇಳಿದರೆ, ಮಿಥುನ ರಾಶಿಯವರಿಗೆ ಈ ಆರೋಗ್ಯದ ವಿಚಾರದಲ್ಲಿ
ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದು ಸ್ವಲ್ಪ ನಿಮಗೆ ಕೈ ಕೊಡುವ ಸಾಧ್ಯತೆ ಇರುತ್ತೆ. ಊಟ ತಿಂಡಿಯಲ್ಲಿ ಪಥ್ಯವನ್ನು ಪಾಲನೆ ಮಾಡಿ. ಹಾಗೆ ದೇವತಾ ಕಾರ್ಯಗಳಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನೀವು ಈ ಹಣದ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಧನ ವೃದ್ಧಿ ಅನ್ನೋದು ಮನಿ ಇನ್ಫ್ಲೋ ಅಷ್ಟೇ ಇರುತ್ತೆ, ಹಾಗೆ ಖರ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಕಟಕ ರಾಶಿಯಲ್ಲಿ ಕಾಲಪುರುಷನ ಚತುರ್ಥ ಭಾವದಲ್ಲಿ ಅಂದರೆ ಮೋಕ್ಷ ತ್ರಿಕೋಣದ ಒಂದು ಭಾವದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಆದಷ್ಟು ನಿಮ್ಮ ಮನಸ್ಸಿಗೆ ದೇವಸ್ಥಾನಗಳು, ದೇವತಾ ಕಾರ್ಯಗಳು, ಅನ್ನದಾನಗಳು ಈ ಥರದಕ್ಕೆ ದುಡ್ಡನ್ನ ನೀವು ಕೊಡೋಕ್ಕೆ ಭಾವ ಬರುತ್ತೆ. ನೀವು ಕೊಡ್ತೀರಾ, ಅದರಿಂದ ನೀವು ಪುಣ್ಯ ಸಂಪಾದನೆ ಮಾಡ್ತೀರಾ, ಒಳ್ಳೆಯದೇ. ಅದಷ್ಟು ನೀವು ಒಂದು ಇತಿಮಿತಿಯಲ್ಲಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ಉಪಯೋಗಕ್ಕೆ ಅದು ಖಂಡಿತ ಬರುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಶನಿ ದಶಮದಲ್ಲಿದ್ದಾರೆ, ಹಾಗೆ ರಾಹು 9th ಹೌಸಲ್ಲಿದ್ದಾರೆ. ಈ ಒಂದು ಇವರು ಪ್ರತಿಕೂಲ ಜಾಸ್ತಿ ಕೊಡ್ತಾರೆ. ಶನಿ ಡಿಲೇ ಮಾಡ್ತಾರೆ. ಡಿಲೇ ಮಾಡಿ ಯಾವುದೇ ಕೆಲಸ ಕಾರ್ಯಗಳನ್ನ ಡಿಲೇ ಮಾಡಿ ಓಕೆ ಇದ್ರದ್ದು ಸಾಕಪ್ಪ ಆಯಿತು, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋಣ, ಏನಾದರೂ ಬಂದುಬಿಡಲಿ ಅನ್ನೋ ಭಾವ ಯಾವಾಗ ಬರುತ್ತೆ ಆವಾಗ ಮಾತ್ರ ರಿಸಲ್ಟ್ ಕೊಡ್ತಾರೆ. ಸೊ ಆ ರೀತಿಯಾದ ಒಂದು ಶನಿದು ಭಾವ ಇರುತ್ತೆ. ಅವರು ದಶಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹಂಗಾಗಿ ಕೆಲವರಿಗೆ ಕಾರ್ಯಕ್ಷೇತ್ರದಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು ಎಷ್ಟೇ ಪ್ರಯತ್ನ ಪಟ್ಟರೂ ಲಾಭ ಬರ್ತಾ ಇರಲ್ಲ. ಬಟ್ ಈಗ ಗುರುಬಲ ಇರೋದ್ರಿಂದ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಸೊ ವಿಶೇಷವಾಗಿ ಲಾಭ ಅನ್ನೋದು ಬರುತ್ತೆ. ನೀವು ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ದಶರಥ ಕೃತ ಶನೇಶ್ವರ ಸ್ತೋತ್ರನ ನೀವು ಪಠನೆ ಮಾಡಿ. ಇದರಿಂದ ಏನಾಗುತ್ತೆ, ಶನಿಯ ಒಂದು ಪ್ರತಿಕೂಲ ಪ್ರಭಾವ ಅನ್ನೋದು ಕಡಿಮೆ ಆಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬೋದು. ಹಾಗೆ ರಾಘವೇಂದ್ರರ ದರ್ಶನ, ಶಿರ್ಡಿ ಸಾಯಿಬಾಬಾರ ದರ್ಶನ ಪ್ರತಿ ಗುರುವಾರ ಮಾಡ್ಕೋತಾ ಬನ್ನಿ. ಈ ವರ್ಷ ಒಂದು ಒಳ್ಳೆ ರಿಸಲ್ಟ್ನ ಮಿಥುನ ರಾಶಿಯವರು ಪಡಿತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮಿಥುನ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.